ಗೈಸ್ ಫೈನಲ್ಲಿ ಕಾರ್ ತರೋಕ್ಕೆ ಪ್ಲಾನ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ಕಾರ್ ತರೋಕ್ಕೆ ವಸಂತಮ್ಮನ ಹತ್ರ 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀನಿ. ಬ್ಯಾಗ ತಿನ್ಕೊಂಡು ಓದ್ತಾ ಇದ್ದೀನಿ. ಹುಷಾರ ಬೀರಲ್ಲಿ ಎತ್ಕೊಂಡು 1 ಲಕ್ಷ. ಇನ್ನು ಮಿಕ್ಕಿನ ಏನೋ ಮಾಡ್ಕೊಂಬತ್ತೀನಿ. ಕಾಯ್ತಾರೆ ಕೊನೆವರೆಗೂ ನೋಡ್ರಿ ಹೆಂಗೆ ಏನು ಅಂತ. ಗೈಸ್ ಫೈನಲಿ ಮದುವೆ ಕೆಲಸಗಳು ಓಡಾಡೋಕ್ಕೆ ಕಾರ್ ತಗೊಂಡಿದ್ದಾಯ್ತು. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಬಂದಂಗೆ ಆಯಿತು. ನಾನು ದೇವಸ್ಥಾನಕ್ಕೆ ಹೋದಾಗ ಅನಿಸ್ಬಿಡ್ತು ಯಾವುದೇ ಕಾರಣಕ್ಕೂ ಆಗಲ್ಲ ಬೈಕಲ್ಲಿ ಅಂತ. ಈ ಬೇಸಿಗೆ ಕಾಲದಲ್ಲಿ ಸೆಕೆ ಹೊಡಿತಿದ್ದೀನಿ. ಯಾಕೆ ಹೇಳ್ತೀರಾ? ಬೆಳಗ್ಗೆ ಅನ್ಕೊಂಡು ಹೋದೆ ತೋರಿಸ್ತೀನಿ ಅಂತ, ಅಲ್ಲಿ ಎಲ್ಲೂ ಓಡೋಕ್ಕಲ್ಲ. ಸಿಟಿ ಸಾಯಂಗಾಗೋಯ್ತು. ಸಿಟಿ ಟ್ರಾಫಿಕ್ಕು ಬಿಸಿಲು ತಡೆಯೋಕ್ಕೆ ಆಗಲಿಲ್ಲ. ಹೋಗಿ ಕೊನೆಗೆ ಕಾರ್ ತಗೊಂಬಂದೆ. ಯಾವ ಕಾರು ಏನು ಎತ್ತಂತೆಲ್ಲ ತೋರಿಸ್ತೀನಿ. ನಮ್ಮ ಅಪ್ಪ ಅಮ್ಮ ಮನೆಗಿಲ್ಲ, ಎಲ್ಲ ಇದಕ್ಕೆ ಹೋಗೋರೆ ನೆನಮಲಕ್ಕೆ. ನನ್ನ ತಂಗಿಗೆ ಕಾಲ್ಗೆಜ್ಜೆ ಮತ್ತು ಈಗ ಅದೇನೋ ಸೈಡ್ ವಾಲೆ ಅಂತ ಅವೇನೇನೋ ಸಣ್ಣ ಪುಟ್ಟ ತರಕ್ಕೆ ಹೋಯ್ದರು. ಇವಾಗ ಕಾರ್ ತೋರಿಸುವಂಥ ಸಮಯ. ಯಾವ ಕಾರ್ ತಂದಪ್ಪ ಅಂತಂದರೆ ಇಲ್ಲಾಯ್ತು ನೋಡ್ರಿ. ಸದ್ಯಕ್ಕೆ ನಮ್ಮ ಮನೆ ಮದುವೆ ಕೆಲಸಕ್ಕೆ ಓಡಾಡೋಕ್ಕೆ ಇದೇ ಕಾರ್ ಇರೋ ಜೊತೆಗೆ ಕೊನೆವರೆಗೂ ಇಲ್ಲ. ಎಲ್ಗೋಯ್ರಿ ಅವರಿಂದ ಬಂದಂಗೆ ನೋಡು. ಈಗ ಇಷ್ಟ ತಗೊಂಬರಕ್ಕೆ ಹೋಗಿದ್ರಾ? ಇವೆಲ್ಲ ಯಾರೇ ತರಕ್ಕೆ ಹೋಗಿದ್ರಾ? ಅಪ್ಪಂಗೆ ಇವಾಗ ಇದೇನೆ ಅಂತ ಇವಾಗ ಅರ್ಜೆಂಟ್ ಹೆಂಗೆ ಕಾಣಬೇಕು ಇದನ್ನ? ನಾನು ತಗೊಂಬತ್ತೀನಿ ಹೇಳಿರ್ಲಿವ. ಅಡ್ಡದೊಡಿ ಕಾಸು ಕೊಡ್ತೀನಿ ನೀವು ಕೆಲ ಹೋಗಿ. ಎಷ್ಟಿಷ್ಟ ಅಂತ ಹೇಳಪ್ಪ. ಏನು ಎಷ್ಟಿಷ್ಟ ಅಂತೆ? ಯಾರಿಗೆ? ಓ ಯೋ ಹೋ ಹೋ ಇರ್ಲಿಲ್ಲ ಹಂಗಾರೆ ರಾಜ್ಕುಮಾರು ಯಾರು ಆಟ ಆಡಿದ್ರತಿ ಈಗ ಇವ ಹಾಕೊಂಡ್ಬಿಡ್ಬೇಕಂತಪ್ಪ. ಅದು ಒಂದೇ 1,000 ರೂಪಾಯಿ. ಸೂಟ್ ಹಾಕಬೇಕಂಗ ನೀನು ಮದುವೆಗೆ ಸೂಟ್ ಹಾಕಬೇಕಾ? ಸೂಟ್ ಅಲ್ಲಪ್ಪ ನಮ್ದು. ನಡಿ ಕಾರ್ ಹೆಂಗ ನೋಡಿ ನಡಿ. ಸುಮ್ಮನೆ ಆಫ್ ಶರ್ಟು. ಯಾರ್ದ ಕಾರ್ ತಂದ್ಬಿಟ್ಟು ಹೆಂಗದ ಅಂದ್ಬಿಟ್ಟು. ಅಯ್ಯೋ ಯಾರ ಕಾರಲ್ಲ ಒಂದ್ಸಲಿ ಹೇಳ್ತೀನಿ. ಬೇರೆ ಆಮೇಲೆ ಫಸ್ಟ್ ಕಡೆಯಿಂದ ನೋಡ್ಕೋಬೇಕು ಹೇಳ್ತೀನಿ. ಇದು ಬರ ಮೇಲೆ ತೋರಿಸ್ತೀನಿ. ಯಾರ್ದ ಕಾರಲ್ಲ ಅಮ್ಮನ್ ಕೇಳ್ಬರಿ. ಕಾಸು ತಗೊಂಡು ಹೋಗ್ಲಿ ಒಬ್ಬಳಿಗೆ. ಆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋಯ್ತು ಇಬ್ರು. ಅಂದಿದ್ದಿ ನನಗೆ ಗೊತ್ತು. ಯಾರು ಹೇಳ್ಕೊಡ್ತಿದ್ದು ಕರೆಕ್ಟಾಗಿ ನಮ್ಮ ಅಮ್ಮನ ಸೀರೆ ಮ್ಯಾಚ್ ಮಾಡೋದು ನೋಡಪ್ಪ. ಅಮ್ಮಂದು ಇದೇ ಕಲರ್ ಸೀರೆನೋ? ಅಮ್ಮನ್ ಗೋಲ್ಡ್ ಕಲರ್. ನಮ್ಮಮ್ಮ ಚೆನ್ನಾಗಿ ನೋಡಬಿಟ್ಟು ನಾವು ಅಪ್ಪ ಕೊಡ್ತಿಲ್ಲ. ಕ್ಯಾಂಟ್ರಿಂಗ್ ಅವರು ಒಟ್ಟಿಗೆ ಅಡಿಗೆ ಮಾಡ್ಸಂಗಿದ್ದಿ. ಯಾವಾಗ ನನ್ನ ಮಗನೇ ಇನ್ನಂಗಿದ್ದಿ ಇವಾಗ. ನಾವು ಮದ್ವೆ ಆದ್ಮೇಲೆ ಹೊರತೆ ಕಿಚ್ಕೊಂಡು ಹೋಗ್ತಾರೆ. ಸೊಳಿಗೆ ನಂದ ಕಣ್ಣೊಳಗ ಹೆಂಗ್ ಕಾಣಿಸ್ತದೆ? ರೈತ ಅಮ್ಮಗೆ ಒಳಗಡೆ ಇದೆ. ಅವಳ ಗೋಬಿ ನೋಡಿ ಹಂಗಿನ ತೊಳೆ ಅದನ್ನ ತೆಗೆದು ಬಿಸಾಕ್ತಾರ ತಿಪ್ಪೆಗೆ. ಯಾರ ಇತ್ತಿನ ಬಿಡೋಗು ಮಣ್ಣ ಕಸ ತಿನ್ಬಿಡು ಕಸನ. ಕೊಟ್ರೆ ನನಗೆ ಇಕ್ಕಕ್ ಬಂದ್ರೆ ಬಾಯಿಗೆ ಥೂ ಎಷ್ಟು ಹೇಳ್ರೆ ಕೇಳಲ್ಲ. ನೀನು ತಿಂತೀರಮ್ಮ ಅದನ್ನ ಗೊಬ್ಬ. ಆ ಕಡೆ ಜೊತೆಗೆ ಜಿಪ್ಪಲ್ಲಿ ಈ ಕಡೆ ಜೊತೆಗೆ ಅವನ ಬಿದ್ದು ಹೋಗಪ್ಪ ಎತ್ಕೊಂಬಪ್ಪ. ವಾರ ಇಲ್ಲ ನಾನು ನೋಡ್ದೆ. ಎಲ್ಲಲ್ಲ ಬರೀ ಇದು ಹೋಗಿದ್ರೊಳಗದು. ಎಷ್ಟಿದು? 60,000. ಬಾಯ್ ತತ್ತ ಬರವಾ. ನೋಡ್ ನೀನು ಬರೀ ಕೋಟೆನಾ? ಅಷ್ಟೇ. ಪಿಜಾರ ಇಲ್ವಾ? ಏನದು ಪಿಜಾರ ಅಂತ ಒಂದ್ಸಲ ಯಾಕೆ ನೋಡೋಣ. ನೀನು ಒಂದೇ ಕಲರ್ ಆಗೋಯ್ತಲ್ಲ. ನಾನು ಒಂದೇ ಕಲರ್ ತಂದಿದ್ದೀನಿ. ಅಪ್ಪನು ಇದೇ ಕಲರ್ ತಗೊಂಡೋಗಿ. ಕಾಫಿ ಕಲರ್ ನಾನೇನು ಜಾಸ್ತಿ ಕಷ್ಟ ಕೊಟ್ಟಿಲ್ಲ ಕಣವ. ಯಾರು ಹಿಂಗೆ ಭಕ್ತಾದಿಗಳು ಕೊಡ್ಸೋರು ಹಾಕಳ್ರಿ ಸೂಟ ಅಂತ. ಓಹೋ ಕಣಮ್ಮ. ಯಾರು ಹೇಳು? ನೀನು ಒಂದಿದ್ದಿ ಕಳ್ ನನ್ ಮಗ. ನೋಡ್ಯಮ್ಮ ನಾನ್ ಕಾಸು ಕೊಟ್ಟು ತಂಡಿದ್ಮೋ ಇರ್ಲಿ ಅಂತ ಬಾಡಿಗೆ ತಗೊಂಡ್ ಅನ್ಕೊಂಡೆ. ಅಯ್ಯ ಇರೋದ್ ಒಂದ್ಸಲಿ ಮದ್ವೆ ಹಾಕೋಣ ಬಿಡು ಅಂತ ಅನ್ಬಿಟ್ಟು ಯಾರು ಕೊಡ್ತೀವಿ ಏನ. ಆಮೇಲೆ ಹೋಗಿ ಹಂಗೆ ಅಂಗಡಿ ವಾರ ವಾಪಸ್ ಹೋಗ್ತೀನಿ. ಅಲ್ಲೋಡೆ ತಾಯಿ ಅದು ಹಾಕಿ ಕರಡೆ ಕಸ ತುಂಬಿಡ್ಕೊಂಡಿದ್ದು ಮದ್ವೆ ಅಲ್ಲೋಡೆ ಹೆಂಗಾಗ್ತು? ಇಲ್ಲ ಕಣಪ್ಪ ಕರೆಕ್ಟಾಗಿ ನೀಲಿ ಕಲರ್ ಮತ್ತೆ ಚೆನ್ನಾಗ್ ಕಾಣ್ತದ? ಯಾಕೆ ಕಾಣಲ್ಲ? ಓ ನಾನ್ ಕರಿಯ ಅಂತ. ಏನ್ ರೆಡಿ ಸೂಟ? ನಾನು ಕೇಳ್ದೆ ಅಲ್ಲಿ ಪೂರ್ತಿ ಕಮರ್ಷಿಯಲ್ ಸಿಟಿ ಹೋಗಿ ಕೇಳಿದೆ. ರೆಡಿಮೇಡ್ ಬಸ್ ರೆಂಟ್ ಸಿಗಲ್ಲ ಅಂದ್ರು. ಅದಕ್ಕೆ ತಂದೆ ಬಿಟ್ಟಿದ್ದೆ. ರೆಡಿಮೇಡ್ ರೆಂಟ್ ತಂದೇನು ಅಂದ್ರೆ 1,500 ಸಾವಿರ ಏನಕ್ಕೆ ಬಾಡಿಗೆ ಶೋಕಿ ಏನ್ಬಿಟ್ಟು ತಂದೆ ಬಿಟ್ಟೆ ಅಂತ. ನೋಡಿ ಕಾರ್ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿದ್ರಿ. ಹೋಗಿ ನೀವು ನಿಜವಾಗ್ಲೂ ಬಾಡಿಗೆ ತಗೊಂಡಿರೋದು ಅನ್ಕೊಂಡಿದ್ದಿ. ಆಹಾ ಅಣ್ಣನ ಈ ತರ ಕಾರಲ್ಲ.
ಇಲ್ಲ ಆ ಅಣ್ಣನ ಕರೆಕಾರ ಫೋನ್ ಮಾಡಿ ಕೊಡ್ತೀನಿ ಕೇಳ್ಕೊಬೇಕಾರೆ ಬಾರಮ್ಮ ತೋರಿಸ್ತೀನಿ ಬೇಕಾರೆ ಫೋನ್ ಮಾಡ್ಕೊಡು. ಫೋನ್ ಮಾಡ್ತೀನಿ ಬಾ ಫಸ್ಟ್ ನೋಡ್ಬರ್ರಿ ಹೆಂಗದೆ ಅಂತ ನೋಡ್ಬಿಟ್ಟು ಎಷ್ಟು ಕೊಟ್ಬೋದು ಬೆಲೆ ಅಂತ ಹೇಳ್ಬರ್ರಿ. ಒಂದು 2 ಲಕ್ಷ ಕೊಟ್ಟು ಬಾರಪ್ಪ ಆಯ್ತು ಇದು ಬರಪ್ಪ ಬರಮ್ಮ ಇದು ಬರೀ ತೋರಿಸ್ತೀನಿ ಹೆಂಗದೆ ಅಂತ. ಹ್ಞೂ ನಡಿ 7 ಲಕ್ಷ ಕೊಡ್ಬೇಕು ನೀನು ಅದಕ್ಕೆ 2 ಲಕ್ಷ. ನೀನ್ ಬಾರ ಮರ್ರೆ ಈ ಕಳ್ಳು ಬೇದಾಯ್ತು ಏನಂತ ಬಂದ ಮನೆ ಅಮ್ಮದಕ್ಕೆ ಹೋಗಿ ಕೇಳೋದು ನೀನ್ ತೆಗಿನ ಏನು ತಗೊಂಡಪ್ಪ ಬರಪ್ಪ ಒಳ್ಳೆ ಕತೆ. ಒಂದು ಸೆಂಟ್ ತಗೊಂಡಿದ್ದೆಲ್ಲ ಸಖತ್ತಾಗಿರೋದ. ಅದು ಹೆಂಗೈತೆ ಅಂತಂದ್ರೆ ಓಹೋ ಇರ್ಲಿಲ್ಲ ನೀನು ಏನು ವಾಸನೆ ಮಾಡ್ತದಮ್ಮ ಅದು ಕಾರ್ ವಾಸನೆ ಕಣಮ್ಮ ತಳ ಇಟ್ಕೊಳಮಿದ್ದೀನ ಹಿಂಗೇನು ಬೆಳಗ್ಗೆಲ್ಲ ನೀಟಾಗಿ ತೊಳ್ಬಿಡು ಕಾರ್ನ. ಅದು ಎಷ್ಟು ರೂಪಾಯಿ ಸೆಂಟ್ ಹೇಳು? 1000 ರೂಪಾಯಿ ಸೆಂಟ್ ಅದು. ನಿನ್ನ ನಾನು ನೋಡ್ಕೊಳಕ್ ಬಂದಿರೋದು ಕಾರ್ ತೊಳಿಯಾಕಲ್ಲ ಬಲ್ ನನ್ನ ಮಗ ನಾನು. ಯಾರೋ ಉಪ್ಪಿನಕಾಯಿ ಎಲ್ಲ ಮಾಡ್ಕೋರೆ. ಉಪ್ಪಿನಕಾಯಿ ಹೆಂಗೆ ಮಾಡ್ಕಿರ್ತಾರೆ ಹೇಳು? ಏನು ಕಾರ್ಯ ಇದು ಬೇಕಿದ್ದಿ ಹೆಂಗದೆ? ಏಯ್ ಅಕ್ಕಿ ತಾಕಿಕ್ಕಿಯ ಸರ್ವ್ ಮಾಡ್ತೀನಿ ಅದನ್ನ. ಫುಲ್ ಕಾಸ್ಟ್ಲಿ ಐಟಮ್ ಅದು. ಡೈಮಂಡ್ ಅದ್ರೊಳಗಡೆ. ಓಹೋ ಈ ಡೈಮಂಡ್ ನೋಡಿ ಹೆಂಗದೆ ಬಿಟ್ಟೆ ಬಂದು ಕಾರು ಹಂಗೆ ನಿಂತ್ಕೊಬೇಕು ಹಂಗೆ. ಏ 1000 ರೂಪಾಯಿ ಸೆಂಟ್ ಅದು. ನಿನ್ನ ಮಕ್ಕೆ ಇಷ್ಟ ಅದು ಅಷ್ಟೇನೆ. ಒಂದ್ಸರಿ ಹೊಡ್ಕೊಂಡು ನೋಡು. ಬರೀ ಅವ್ ಹಾಕಂತೀರಿ ಅದ್ಯಾರ ಯಾರ್ದ ಇಸ್ಕೊಂಬಂದ್ ದರ್ಬಾರ್ ಕೇಳಿದ್ರೆ ಅವ ಅಣ್ಣ ಕೊಟ್ಟು ಕಳ್ಸಿರ ಕಾರ. ಏ ಮಂಗಪ್ಪ ಫೋನ್ ಮಾಡಿ ಕೇಳಲ್ಲಿ ಅವಣ್ಣು ಕರೆ ಬೇರೆ ಅವಣ್ಣು ಕರೆ ಬೇರೆ ಈ ಕರೆ ಅವಣ್ಣು ಕರೆ ಬೇರೆ ಈ ಅಣ್ಣು ಕರೆ ಇದೇ ಬೇಕಾದ್ರೆ ಬೇರೆ ಅವಣ್ಣಂದು ಇದು ಕರೆಯೋದು. ಆ ಅಣ್ಣಂದು 7 ಜನ ಹೋಗೋದು ಕಣಮ್ಮ, ಇದು 5 ಜನ ಹೋಗೋದು. ನಾನು ಅವನ ಹತ್ರ ಮಾತಾಡಿದ್ದೆ 6 ಲಕ್ಷ ಮಾತಾಡಿ ಡೀಲ್ ಮಾಡಿ ಕೊಡ್ಸಿರೋದು. 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಇನ್ನು 5 ಲಕ್ಷ ಕೊಡ್ಬೇಕು ಇನ್ನ. ನಡಿಯರೆ ಕಳ್ಪಟ್ಟಿ ಮಗನೇ ನೀನ್ ನಡಿಯ ನೀನ್ ನನ್ನ ಮಗನೇ ಆಯ್ಕತ್ತಿದ ನನ್ನ ಮಗನೇ. ಈಗ ಬಂದಿರೋದು ಇಳಿಸ್ಕೊಳ್ಳಾರ್ದಲ್ಲ ಇವಾಗ ನೀನ್ ಬೇಕು ಅಂತ ಯಾವ ಹೇಳ್ತಾಳ ನಿಂಗೆ? ಯಾವ ಹೇಳ್ತಾನೆ ನಿನ್ಗೆ? ನಿಜವಾಗ್ಲೂ ಗ್ಯಾರಂಟಿ ಸೆಕೆಂಡ್ ಹ್ಯಾಂಡ್ ಎಲ್ಲ ತೊಳ್ಬಿಟ್ಟು ಕೊಟ್ಬಿಡ್ತದ ನಿಂಗೆ. ಅದು ಗೊಂಬೆ ಬೇರೆ ಅವ ಯಾವ ಎರಡು ಮಕ್ಕಳ ನೋಡಲಿ. ಅಲ್ಲೇ ನಿನ್ನ ನಿಜವಾಗ್ಲೂ ಬಾಡಿಗೆ ತಗೊಂಡಿದ್ದ ಹೆಂಗ ಅನಿಸ್ತು ನಿಂಗೆ? ಓಹೋ ಇಲ್ಲ ನೀನ್ ಯಾರ ತಿಂಗಳಂಗಟ್ಲೆ ಬಾಡಿಗೆ ಯಾರ ಕೊಟ್ಬಿಡ್ತಾರ ನಿಂಗೆ ಕಾರ? ನಮ್ಮ ಅಣ್ಣ ಕೊಟ್ಕೊಳ್ತದೆ ಎತ್ತದನ. ಯಾವ ಅಣ್ಣನ ಮಡಗಿದ್ಯಪ್ಪ ನೀನು? ನಿಮ್ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ? ಹಂಗಂತಾರೆ ತಿಳ್ಕೊ. ಈತ ಕಾಲ ಕಳ್ಬಿರ್ಲಿ ಕಾಲಿಲ್ಲ. ಇನ್ನೇನಿರ್ತದಪ್ಪ ಇದು ಕಾರಲ್ಲಿ ಹೆಂಗಿರ್ತೋ ಹಂಗೆ ಕೊಟ್ಟು ಕಳ್ಸಿರ್ತಾರೆ ನೋಡಿ. ಒಳಗೆ ನಿನ್ನೆ ತುಂಬ ಮೂಟೆ ಕಟ್ಟಿ ತುರುಕ್ಬಿಟ್ರೆ ನಾಳೆಗೆ ತಂದ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ದೇವಸ್ಥಾನಕ್ಕೆ ಅಲ್ಲಿಂದ ಪೂಜೆ ಮಾಡಿ ಇದು ಮಾಡೋಣ ತೊಳೆದ್ಬಿಟ್ರಿ ಬೆಳಿಗ್ಗೆ ಎಲ್ಲ ಸೇರ್ಕೊಂಡು. ರಾತ್ರಿ ಒಂದ್ ಬೆಳಗ್ಗೆ ಮಾಡಕ್ಕೆ 40,000 ಮಕ್ಕ ತೊಳ್ರೆ 40,000 ಹೊಟ್ಟೆ ನೀರಾಗಿ. ಅದಕ್ಕೆ ನೀವು ಮೇಕಪ್ ಮಾಡ್ಸ್ಕೊಳ್ಳೋ ಮದುವೆಗೆ ಕಾರಲ್ಲಿ ಯಾಕಂಡು ಹಿಂಗೆ ಇದ್ಬಿಡ್ತಿ ನೋಡಿ. ಹಿಂಗೆ ಚೆನ್ನಾಗಿದ್ದಿ. ನ್ಯಾಚುರಲ್ ಬಿಟ್ಟಿ. ಓಹೋ ಅಲ್ಲ ನೀನೇ ಬಿಲ್ಡಪ್ ಹಾಕ ಮಾಡ್ದು ನೋಡಿ. ಹಿಂಗೆ ಚೆನ್ನಾಗಿಲ್ವಾ ನೋಡು? 40,000 ರೂಪಾಯಿ ನೀರ್ ಹಾಕಿ ಹಿಂಗ್ ಬಂದ್ಬಿಟ್ಟು ಹೊಡಾಯ್ತು ಬರ್ತೇನೆ. 40,000 ರೂಪಾಯಿ ಮೇಕಪ್ ಮಾಡ್ಸ್ಬೇಕ ನೀನು ಇವಾಗ? ಕಾಸು ಬೇಕಿಲ್ಲ ಒಂದು 2 ಲಕ್ಷ ಕೈಗೆ. ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ. ಏನೋ ಮಾಡ್ತಾ ಹೋಗ್ಸೋದು ಯಾವ್ದು ಇಷ್ಟ. ಈ ಗ್ಯಾರಂಟಿ ನಿಂಗೆ ಯಾರೋ ಮತ್ತೆ ತಿಂಗಳು ಕೊಟ್ಬಿಡ್ತಾರೆ. ನಾನು ಇವಾಗ ಮದುವೆ ಮುಗಿಯೋತಕ್ಕ ನಮ್ದು ಲೆಕ್ಕಂತಾನೆ ನಮ್ದಿರೋದು ನಿಜವಾಗ್ಲೂ. ನಿಮ್ಗೆ ಯಾರು ಕೊಡೋರು ಮದುವೆ ಕೆಲಸ ಓಡಾಡ್ಕೊಂತ ಕೊಟ್ಬಿಡ್ತಾರೆ ಕಾರ ತಿಂಗಳಗಟ್ಲೆ. ಯಾವ ಸರ್ಕ ನಡಿಯಪ್ಪ? ಏನು ಹೆಸರು ನಡಿಯಪ್ಪ? ಏನ ಮಾಡ ನೋಡಿ. ಬೆಳಗ್ಗೆ ನಾನು ಸುಮ್ಮನೆ ತಮಾಷೆ ಹೇಳ್ತೀನಿ ಅನ್ಕಂಡ ಕಾರ್ಯ ಸಮಸ್ಯೆ ಅಂತ ತಮಾಷೆ ಅನ್ಕಂಡ. ವಯಸ್ಸು ಒಳ್ಳೆ ಕತೆ. ಈ ಕಾರು ನಮ್ಮ ನಾಗೇಶಣ್ಣ ನಿಸ್ಕೊಂಬಂದಿರ ನಾನು. ಬಿಡತ್ತೆ ಇವ್ರಿಗೆ ಹೆಂಗೆ ಗೊತ್ತಿರಲ್ಲ ಡೀಲ್ ಮಾಡ್ತೀನಿ ಅಂತ. ಅಣ್ಣ ನೆನೆ ಸೀರೆ ತೆಗಿ ಕೆಲ ಒಂದಿಸಲ ಅವಣ್ಣದೇನೆ ಮದುವೆ ಆಗತ್ತಕ್ಕ ಬೇಕು ಅಂತ ಅರ್ಜೆಂಟ್ಗೆ ಇಸ್ಕೊಂಡಿದ್ದೀನಿ. ಏನು ಹಂಗೆ ಅನ್ಕೊಳಲ್ಲ. ಅವತ್ತಿಂದ ಮುಂಚೆನೇ ಹೇಳಿದ್ದು ಎತ್ಕೊಂಡೋಗು ನನಗೇನು ಅವಶ್ಯಕತೆ ಇಲ್ಲ ಅಂತ. ಇವಾಗ ಮದುವೆಗೆ ಮನೆ ದೇವಸ್ಥಾನಕ್ಕೆ ಹೋದಾಗೆ ಬಂಡವಾಳ ಗೊತ್ತಾವಾಯ್ತು ಆಗಲ್ಲ ಅಂತ. ಆಯ್ತಾ ಮನೆ ದೇವಸ್ಥಾನಕ್ಕೆ ಹೋದಾಗ ಗಾಡಿ ಆಯ್ತಾ ಚೆನ್ನಾಗಿತ್ತಾ? ಕೂತ್ಕೊಂಡಿದ್ದಿ ರಾತ್ರಿ ನೋಡಿದೆ ನೆನ್ನೆ ಬಂದಾಗ. ಡೆಲ್ಲಿ ಕರ್ಕೊಂಡೋಗಿ ಬರ್ತೀವಿ ಬೈಕಾಗೆ. ನನ್ನ ಕೈ ಆಗಿಲ್ಲ ಓಡ್ಸೋಕ್ಕೆ. ಅದಕ್ಕೆ ಕಾರ್ಡ್ ಕೊಡೋಕ್ಕೆ ದೂರದವೆಲ್ಲ 1 ವಾರದ ಕವರ್ ಮಾಡೋಣ ಅಂದ್ಬಿಟ್ಟು ಮದುವೆ ಆಗೋರ್ಗೂ ಕೊಡೋಣ ಅಂತ ಇಸ್ಕೊಂಡಿದ್ದೀನಿ. ಮದುವೆ ಆಗಿ ಮುಗಿಯೋಷ್ಟೊತ್ತಿಗೆ 50,000 ರೂಪಾಯಿ ಬಾಡಿಗೆ ಆಗ್ತದಂತೆ. 50,000 ರೂಪಾಯಿ ಕೊಟ್ಬಿಟ್ರಿ ಯಾರಿಗೆ? ಕೊಡ್ತೀವಿ ಇದು ಬರ್ರಿ ಆಯ್ತು. ಓಹೋ ಹಂಗನ್ಬಿಟ್ಟು ಬಾಯಿ ಮಾತು ಕೇಳ್ತಿ ಅಷ್ಟೇನೆ. ಯಾರಮ್ಮ ಕೊಡೋರು ಇವತ್ತಿನ ಕಾಲದಾಗೆ ಇಸ್ಕೊಂಬಕ್ಕಮ್ಮ ನಿಮ್ಮ ಇವ್ರ ಹತ್ರ ಅಷ್ಟೇನಾ? ಇಲ್ಲ ಹೆಣ್ಮಗ ಏನೇನು ತಗೊಂಡ್ಬಿಟ್ಟು ಅಷ್ಟೇ. ತಾಮೇಲೆ ಏನೇನು ತಗೊಂಡಿದ್ದೀವಿ ತೋರಿಸ್ಮೇಲೆ ಏನೋ ಚೈನ್ ಮುಖ ಈಗ ತೋರಿಸ್ತೀನಿ ಬಾ.
ಇದೇನೋ ಇಂಥದ್ದು ಏನು ಬಂದಿದ್ದೀರ ಮಾವು ಅವಳೆ ಹಾಕೋತ ಅಲ್ಲಿಗೆ ಚೆನ್ನಾಗವಂತ ಇವು ಒಂಚೂರು ದಪ್ಪ ಕೊಡ್ಸೋದಲ್ವಾ ಬಿಚ್ಚು ನೋಡೋಣ ಇವಾಗ ಹಾಕೊಂಡು ಹೋಗ್ಬಾರ್ದು ಕೊಡಿಸ್ಬೇಕಾ ಹಾಕೊಳ್ಳೋಂಗಿಲ್ಲ ಇವಾಗ ಎಷ್ಟಿಗೂ ಎಷ್ಟು ಗ್ರಾಮವೆ ಕಾಲು ಮುರಿದಿಂದ ಚೈನಿಂದ 25,000 ಅಲ್ವನ ಪೈಸು ಎಷ್ಟು 28 ಅಲ್ಲೇ ಚೈನು ಅಸಲು ಯಾಕೆ ನೋಡೋ ಬಂದಿ ಹಾಕ್ಬಾರ್ದು ಏಕೆ ಯಾವಾಗ ಹಾಕ್ಬೇಕು ಇವನ್ನ ಕಾಸು ಪೂಜೆ ಆಗತ್ತೆ ಹಾಕ್ಬಾರ್ದು ಕಳ್ಸ ಪೂಜೆ ಮೇಲೆ ಹಾಕ್ಬೋದೋ ಯಾರು ಹಾಕ್ಬೇಕು ಇದನ್ನ ಮಾಡ್ಬೋದು ಸೋದ್ರ ಮೋದಿ ಹಾಕ್ಬೇಕಾ ಈ ಕಾಲು ಮುರಿದಿಂದ ಪಿಲ್ಲಿ ಏನೋ ಇಂಥ ಕಾಲು ಮುರಿದ್ರೆ ವಿಶ್ವದಂದಿದ್ರೆ ಹೆಂಗಮ್ಮ ಕಾಲು ಮುರ 4 ಮತ್ತೆ ಇವೆರಡು ಏನಕ್ಕೆ 10,000 ಅಷ್ಟಕ್ಕೆ ಅಲ್ಲಿ ಇವೆರಡೇನು ಹೊಸವು ಇವು ಹಿಂಗೆ ಇವು ಡಿಸೈನಾ ಪಿಲ್ಲಿ ಪುಲ್ ಇಲ್ಲಿಗೆ ಹಾಕೊಂಡು ಇವೆರಡು ಕಾಲು ಮುರಿದು ಹಿಂದಡಿಕಿವಾ ಈ ಕಾಲಿಗೆ ಈ ಬೆಟ್ಟಿಗೆ ಕಣಪ್ಪ ಎರಡೆರಡು ಕಾಲ್ಗೆ ಒಟ್ಟಿಗೆ ಹಂಗಲ್ಲ ಬೈಲಿ ಎರಡು ಬೆಳಗ್ಗೆ ಒಂದು ಬೆಳಗಿದು ಅದು ಬೆಳಗದ ಅಲ್ಲ ಕಣೆ ಇದು ಯಾವ್ದು ಈ ಥರ ಡಿಸೈನ್ ತಗೊಂಡಿದ್ದು ಹೋಗಿ ಅವಳೆ ಹಪ್ಪ ತಗೊಂಡಿದ್ದು ಇನ್ನ ಹೋಗ್ಬಿರ ಹಿಂಗೆ ಕೊಳೆ ಕುತ್ಕೊಂಡ್ಬಿಡ್ತಾವ ಅವು ಎಲ್ಲ ಗಲೀಜ್ ಇರ್ತದೆ ನೋಡ್ಕೊ ಇದು ಕೊಳೆ ಕೊಡ್ಕೊಂಡು ಕೇಳೋ ಕಳೆ ಬರ್ತಾ ಇಲ್ಲ ಹೊಲ್ದಾಗೆ ನೋಡಿ ಇವು ಏನೋ 3,000 ತಣ್ಣನಪ್ಪ ನಾನೇ ತಗೊಂಡಿರಪ್ಪ ಇವ್ರು ಹೇಳಿದ್ದು ತಗೋಬೇಕಣದ ಈ ಬೆಳಗ್ಗೆ ಈ ಎಲ್ಲ ಆಯ್ತು ಈ ಬೆಳಗ್ಗೆ ಈ ಬೆಳೆ ಎರಡಕ್ಕೂ ಬರ್ತಾವ ಇದಕ್ಕೆ ಈ ಮದುವೆಗಿನ ಮುಂಚೆನೆ ಹಾಕೊಂಡು ಇವನ್ನ ಕಳ್ಸ ಪೂಜೆ ಮಾಡ್ತೀವಲ್ಲಪ್ಪ ಓದ್ತೀವಲ್ಲ ಅಲ್ಲಿ ಚಂದ್ರಕ್ಕೆ ಅವಾಗ ಇವನ್ನ ಹಾಕೊಂಡು ಕಳ್ಸ ಪೂಜೆ ನೀನು ಒಂದೇ ಒಂದು ಕಾಲ ಹಾಕೊಂಡಿದ್ದಿ ಎಲ್ಲ ಹೆಂಗಾಗೋ ನೀನು ಕಾಲಂಗ್ರ ಗಂಡ ಮಾತ್ರ ಕೊಡಿಸ್ಬೇಕಾ ಕಾಲಂಗ್ರನ ನಾನು ಕೊಡ್ಸ್ಕೊಂಡಿದ್ದದ ಕೊಡ್ಸ್ಬೋದಾ ಯಾವಾಗ ಕೊಡಿಸ್ತಿ ಇಂಥ ವಿನೋಸೇಗ್ ನಾನು ನನಗೆ ಎಷ್ಟು ತಪ್ಪ ಇದೆ ಗೊತ್ತಾ ಈ ಥರ ಡಿಸೈನ್ ತಗೊಂಡ್ರ ಕೊಳೆ ಕೂತ್ಕೊಂಡ್ಬಿಡ್ತಾವ ನೀನು ಕಣದಲ್ಲಿ ಹೊಲದಲ್ಲಿ ಎಲ್ಲ ರುಬ್ಬಾಟಾಡೋ ಹಿಂಗಿರ್ತಾವ ಅವು ಕಾಲಂಗ್ರಪ್ಪ ಇಂದು 1,000 ಕೊಡಪ್ಪ ಕಾಲಂಗ್ರಿಗೆ 10,000 ಅಯ್ಯೋ 10,000 ಬೇಕಂದ್ರೆ ರೋಲಿ ಕೊಡ್ತಿದ್ದಾಗ ಅದೇ ನಂಗೆ ಈ ಮಕ್ಕ ಹಿಂಗೆ ಮಾಡ್ಕೊಂತಿ ಮಕ್ಕ ಹಿಂಗೆ ಹಂಗೆ ಮಾಡ್ಕೊಂತಿ ಓಲಿ ತಗೋ ಅಯ್ಯೋ ಮಕ್ಳಿಗಲ್ವ ಅದಕ್ಕೆಪ್ಪ ಚೈನ್ ಎಲ್ಲ ಹೊಸ ಕೊಡಿಸ್ಬಿಟ್ಟು ಅವು ಹಾಕ್ಬಿಟ್ಟು ಅವು ಅವೇ ನೀನಿಗೆ ಚೈನು ಇವೇ ಹಾಕೊಂತಿ ಏಯ್ ನೀನೊಂದು ತಾಣ ನೀನೊಂದು ಜೊತೆ ಚೈನಾ ಅವ ಹೊಸ ಹಾಕೋ ಮದುವೆಗೆ ನಿನಗೆ ಇನ್ನೇನು ಬೇಡವೇನೋ ಒಡವೆ ನಿನಗೆ ಕಿವಿ ವಾಲೆ ಅವೇ ಕಂತಿ ಆಮೇಲೆ ಇವು ಬೇರೆ ತಾಳು ನೋಡಪ್ಪ ಏನವು ಬಾಯ್ಲಿ ಇಕ್ತೀನಿ ತೆಗಿಯಲ್ಲ ಓಪನ್ ಆಗಿಲ್ಲ ಅಲ್ಲೇ ತಿರ್ಗಾ ಇನ್ನೇನು ಮುಚ್ಚಾಕೋತಿದ್ದಿ ಎಲ್ಲ ಇನ್ನೇನು ತಾಳು ಮೂಗ್ಬಿಟ್ಟು ಇದು ಸೈಡ್ ಇದೆನಾ ನಾನೇನು ಕಳ್ದಾಕ್ತಿ ಎಲ್ಲ ಸರ್ ಮಾಡ್ಕೊಂಡು ಬಂದಿರಂಗ ಒಂದು 50,000 ಯೋಶಿನೂ ಇದ್ದ ಕೇಳಪ್ಪ 35 45 ಅವು ಹಾಕ್ಕೊಂಡು ಮೇಲೆ ಇನ್ನ 30 ಎಷ್ಟಾಯ್ತು ತಗೊಂಬತ್ತೀಗ ಈಗ ಸ್ಟೈಕ್ ಎಲ್ಲ ಸರ್ ಮಾಡ್ಕೊಂಡು ಬಂದಿದ್ದೀರಾ ಏನಪ್ಪ ಮಾಡೋಣ ಇದು ಸೀಸನ್ ಅಲ್ಲ ಅದು ಸೀಸನ್ ಅದೇನು ತಾಮದ ಅನ್ಕೊಂಡಿಸಿದ್ದೀರ ಪಾಪನ ಅಯ್ಯೋ ಲಾಮನೆ ನಿಕ್ಕಿ ಹಿಂಗೆ ತಲ್ಬಿಟ್ಟೆ ಹಾಕು ಮಲಗಿ ನೋಡಿ ಎಣ್ಣೆನ ಪಾಪ ಎಷ್ಟೊಂದು ಲಗ್ನ ಪತ್ರಿಕೆ ಮಾಡ್ತಾ ಕರ್ಕೊಂಡಿದ್ದೀರಾ ಅದಕ್ಕೆ ನಮ್ಮ ಅತ್ತೆ ಮಗ ಹೊಸ ಎಂಟ್ರಿ ಗೊತ್ತಿಲ್ಲ ಯಾರಿಗೂ ನಮ್ಮ ಚಾನಲ್ನ ತಮ್ನೈಲ್ ಎಡಿಟರು ಇವರೇ ಏನಮ್ಮ ಎಡಿಟ್ ಮಾಡೋದವನು ತಮ್ನೈಲ್ ಅನ್ನು ಯೂಟ್ಯೂಬ್ ತಮ್ನೈಲ್ ಅಂದ್ರೆ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ನೀನು ಏನಪ್ಪ ಹಂಗಂದ್ರೆ ತಮ್ನೈಲ್ ಅಂದ್ರೆ ಫಸ್ಟ್ ಒಂದು ಫೋಟೋ ಬರುತ್ತಲ್ಲ ಇದಕ್ಕೆ ಯೂಟ್ಯೂಬ್ ಬರ್ತಾವ ಅದು ಆಯ್ತು ಅದನ್ನೇ ಕಲ್ಕೊಂಡಿಸಿದ್ದಿ ಪಾಪನ್ನ ಸ್ವಲ್ಪ ಒಬ್ಬ ಮನುಷ್ಯನ ಜಾಸ್ತಿಗಿನ್ನ ಹೆಚ್ಚಾಗಿ ಕೂತದಲ್ಲ ಅದು ಹೆಂಗ್ಕೊಂಡು ನೋಡೋದು ತಮ್ಮಂದಿ ಕೈ ಬಿಡೋದು ನೋಡು ಕೈ ಇರ್ಬೇಕು ಬಿಡ್ಬೇಕು ಅದನ್ನ ನೋಡಿ ಇವಾಗ ಒಂದು ಕಲೆ ಬಂತು ಅದಕ್ಕೆ ನೋಡಿ ಹೆಂಗ್ ಅದು ಕಟ್ಟು ಟೈ ಅದಕ್ಕೆ ಕೊಳ ಬಿಚ್ಕೊಂಡ್ಬಿಟ್ಟದೆ ಟೈ ಹಾಕು ಏ ಅದು ಕೊಡಾಮೇಲೆ ಮೌ ಅದು ಎಲ್ಲಿಕ್ತಮ್ಮ ಅಪ್ಪಂಗ ಕೊಡ್ಸಾನ ಅದನ್ನ ಇವಾಗ ಕೊಡ್ಸಂಗಿಲ್ವ ಅದನ್ನೆಲ್ಲ ಕೈಲಿ ಓ ತಾಂಡ ಇದಕ್ಕೆ ಬಿಟ್ಟು ಅದು ತರ್ಬೇಕು ಇವಾಗ
ಕಸ ಸಾಮಾನ ಮತ್ತೆ ಈಗ ತಾಂಬರ್ಬೇಕಾಯ್ತು ಇವಾಗ ತಿರ್ಗಿ ಅದೊಂಥರ ಯಾವಾಗ ಹೋಗ್ತಾರೆ ತಿರ್ಗಿ ಹೋಗ್ಬೇಕು. ಗೈಸ್ ಅಷ್ಟೇ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತು ನನ್ನ ಕೆಲಸ ಪೂರ್ತಿ ಬರೀ ಬೆಂಗಳೂರು ಸುತ್ತಾಕೊಂಬಾರ್ದು ಮತ್ತು ಕಾರಿಸ್ಕೊಂಬಾರ್ದಾಯಿತು. ನಮ್ಮ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಹೋಗ್ಬಿಟ್ಟು ಬೆಳಗ್ಗೆ ರಾತ್ರಿ 9 ಗಂಟೆ ಬಂದವ್ರೆ. ಅವು ಇವನ್ನೆಲ್ಲ ಇಸ್ಕೊಂಡು ಒಡವೆ ಇಸ್ಕೊಂಡು ಕೈನಾಗ ಏನು ತರಿಸೋಕ್ಕೆ. ನೆಕ್ಸ್ಟ್ ಇವತ್ತು ಕಾಲ್ಟು ಪ್ಯಾಕ್ ಮಾಡೋ ಪ್ಲಾನಿಂಗ್ ಇತ್ತು, ಎಲ್ಲ ಇದು ಆಗಲೇ ಇಲ್ಲ. ಅದು 9 ಗಂಟೆ ಬಂದ್ರಲ್ಲ, ಅದಕ್ಕೆ ನಾಳೆ ಹೆಂಗೆ ಇರೋ ನಾಳೆಯಿಂದ ಕೊಡೋಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ಬುಧವಾರದಿಂದ ಪ್ಲ್ಯಾನ್ ಮಾಡಿದ್ದು, ನಾಳೆ ಮಂಗಳವಾರ, ನಾಳೆ ಪ್ಯಾಕ್ ಮಾಡ್ಕೊಂಡು ನಾಳೆಯಿಂದ ಕೊಡಬೇಕಾಗ್ತದೆ. ಏನೋ ಕೆಲಸ ಮಾಡ್ಬೇಕು ಅನ್ಕೊಂತೀವಿ, ಏನೂ ಆಗ್ತಾಯಿಲ್ಲ. ನಾಳೆಗಿನ್ನ ಮಧ್ಯಾಹ್ನ ಎಲ್ಲ ಪೂರ್ತಿ, ನಾಳೆ ಡೇ ಪೂರ್ತಿ ಇನ್ನೂ ಶಾಪಿಂಗ್ ಐತೆ. ಗಂಡಸ್ರಿಗೆ ಇನ್ನೂ ಯಾರಿಗೂ ಬಟ್ಟೆ ತೆಗ್ದಿಲ್ಲ. ಗಂಡಸ್ರು ಕೊಡೋಕ್ಕೆ ಅಣ್ಣ ತಮ್ಮದಿರೋ ಚಿಕ್ಕ ದೊಡ್ಡಪ್ತಿರಲ್ಲಿ ಇರ್ತಾರೆ, ಅವ್ರಿಗೆ ತೆಗ್ದಿಲ್ಲ, ಅವ್ರಿಗೆ ತೆಗಿಬೇಕು. ಆಮೇಲೆ ನೈಟ್ ಬಂದುಬಿಟ್ಟು ಪ್ಯಾಕ್ ಮಾಡಬೇಕು. ಏನೇನು ಆಗ್ತದೋ ಗೊತ್ತಿಲ್ಲ. ಪಾರ್ಟ್ ಆದರೆ ಚಿಕ್ಕ ವೀಡಿಯೋ ಟ್ರೈ ಮಾಡ್ತೀನಿ ಅಷ್ಟೇ. ಕೊನೆವರೆಗೂ ಏನಾಗ್ತದೆ ಗೊತ್ತಿಲ್ಲ, ಲಾಸ್ಟ್ವರೆಗೂ ವೀಡಿಯೋ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮದುವೆ ಸೀರೀಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಬಾಯ್.